ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೇಳೂರು ಗೋಪಾಲಕೃಷ್ಣ ಅಸಮಾಧಾನ ಹೊಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಬೇಳೂರು. ಅವರೆದುರು ತಮ್ಮ ನೋವನ್ನು ತೋಡ್ಕೊಂಡ್ಬಿಟ್ರು. ನಿನ್ನೆ ಡಿಕೆ ಶಿವಕುಮಾರ್ ಅವರ ಹತ್ರ ಹೋಗಿದ್ರು. ಅವ್ರ ಮನೆಗೆ ಬಂದು ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಫೋನ್ ಮಾಡಿ ಕರೆಸ್ಕೊಂಡಿದ್ರು, ಸಮಾಧಾನ ಮಾಡಿದ್ರು. ಅವರು ಈಗ ಮತ್ತೆ ಅಸಮಾಧಾನ ಹೊರ ಹಾಕ್ತಾನೆ ಇದ್ದಾರೆ. ಹರಿಪ್ರಸಾದ್ ಅವ್ರನ್ನ ಭೇಟಿಯಾಗಿ ತಮ್ಮ ಬೇಸರವನ್ನು ಅವರೆದುರು ತೋಡ್ಕೊಂಡಿದ್ದಾರೆ. ಇಲ್ಲ, ನಂಗೆ ಬಹಳ ನಿರೀಕ್ಷೆ ಇತ್ತು, ನಾನು ಎಲ್ಲ ಅಂದ್ಕೊಂಡಿದ್ದೆ, ನಮ್ಮ ಕಾರ್ಯಕರ್ತರು ಆಲ್ರೆಡಿ ಸಿಹಿ ತಂದು ಬಿಟ್ಟಿದ್ರು, ಎಲ್ಲ ಸಂಭ್ರಮಾಚರಣೆ ರೆಡಿ ಆಗಿಬಿಟ್ಟಿದ್ರು. ಕೊನೆ ಕ್ಷಣದಲ್ಲಿ ನನ್ನ ಹೆಸರು ನನಗೆ ನೋವಾಗಿದ್ದು ಸರ್. ನಾನು 3 ಬಾರಿ MLA ಆಗಿದ್ದೇನೆ, ಪಕ್ಷಕ್ಕೆ ನಿಮ್ಮದೇ ಆದಂಥ ಕೊಡುಗೆ ಇದೆ ಅಂಥೇಳಿ ಅವರು ಎಲ್ಲ ವಿಚಾರಗಳನ್ನು ಹೇಳ್ತಾ ತಮ್ಮ ಬೇಸರ ಹೊರಹಾಕಿದ್ರು. ಹರಿಪ್ರಸಾದ್ ಸಮಾಧಾನ ಮಾಡಿದ್ರು ಅವರಿಗೆ. ಇಲ್ಲ, ತಲೆ ಕೆಡಿಸ್ಕೋಬೇಡಿ, ಅವಕಾಶ ಇದೆ ನಿಮ್ಮ ಪಕ್ಷದಲ್ಲಿ, ಮುಂದಿನ 28ಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ, ಆವಾಗ ಖಂಡಿತವಾಗ್ಲೂ ನಿಮ್ಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರಂತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ನಿನ್ನೆ ಡಿಕೆ ಶಿವಕುಮಾರ್ ಅವರು ಮನವೊಲಿಸಿದ್ರು ಕೂಡ ಬೇಳೂರು ಗೋಪಾಲಕೃಷ್ಣ ಅಸಮಾಧಾನ ಇನ್ನೂ ತಣ್ಣಗಾಗಿಲ್ಲ ಅಂತ ಅನಿಸುತ್ತಾ? ಬಿಕೆ ಹರಿಪ್ರಸಾದ್ ಅವರ ಭೇಟಿಯಾಗಿ ಮಾತುಕತೆ ನಡೆಸಿರೋದು ನೋಡಿದ್ರೆ, ಮತ್ತು ಅವರೆಲ್ಲ ಯಾವ ಭರವಸೆನೂ ಕೊಟ್ಟರು ಅಂತ? ಪ್ರಭು, ಸಂಪುಟ ವಿಸ್ತರಣೆ ಆದ ಬಳಿಕ ಸರ್ಕಾರದ ಒಳಗೆ ಅಸಮಾಧಾನಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಪ್ರಮುಖರೆಲ್ಲರೂ ಕೂಡ ಈ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖುದ್ದು ಮುಖ್ಯಮಂತ್ರಿಗಳೇ ಕರೆ ಮಾಡಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ಮಾಡಿ ಅವರನ್ನ ಸಮಾಧಾನ ಮಾಡೋ ಪ್ರಕ್ರಿಯೆ ನಡೆದು ಕೂಡ ತಮ್ಮ ಆತ್ಮೀಯರ ಬಳಿ ತಮ್ಮ ನೋವನ್ನು ಹೇಳಿಕೊಳ್ಳುವ ಪ್ರಕ್ರಿಯೆಯನ್ನ ಶಾಸಕರು ಮುಂದುವರಿಸಿಕೊಂಡಿದ್ದಾರೆ. ಅದೇ ಭಾಗವಾಗಿ ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ತಮ್ಮ ಸಮುದಾಯದ ನಾಯಕರಾಗಿರುವಂತಹ ಹರಿಪ್ರಸಾದ್ ಅವರ ಜೊತೆ ಕೂತು ಮಾತನಾಡಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ತಮಗೆ ಅವಕಾಶ ಸಿಗೋದಿರೋದ್ರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಅಂದ್ರೆ ಇಲ್ಲಿಯವರೆಗೂ ಪಕ್ಷಕ್ಕೋಸ್ಕರ ಸಾಕಷ್ಟು ಸೇವೆಯನ್ನ ಮಾಡಿದ್ದೇನೆ, ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಪಕ್ಷದ ಜೊತೆ ನಿಂತಿದ್ದೇನೆ, ಹಾಗೆ ಬಿಜೆಪಿಯ ಪ್ರಬಲ ಕೋಟೆಯಾಗಿದ್ದಂತಹ ಶಿವಮೊಗ್ಗ ಭಾಗದಲ್ಲಿ ಪಕ್ಷದ ಗೆಲುವಿಗೆ ನನ್ನ ಪಾತ್ರವು ಏನಿದೆ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಅವಕಾಶವನ್ನು ನನಗೆ ಸಿಗ್ಲಿಲ್ಲ. ಅವ್ರ ಹಿಂದೆ ಹೇಳದಂತೆ ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿದ್ರೆ ನನಗೆ ಅವಕಾಶ ಸಿಗ್ತಿತ್ತೇನೋ ಅನ್ನುವಂತ ಬ್ಯಾಕಪ್ ನನಗಿಲ್ಲ ಅನ್ನುವಂತ ಬೇಸರವನ್ನು ಹೇಳಿದ್ರು. ಅದೇ ರೀತಿಯಂತ ಮಾತುಗಳನ್ನು ಇವತ್ತು ಕೂಡ ಹರಿಪ್ರಸಾದ್ ಅವರ ಎದುರಿಗೆ ಹೇಳ್ಕೊಂಡಿದ್ದಾರೆ ಅನ್ನೋದಿದೆ. ಒಟ್ಟಿನಲ್ಲಿ ತಮ್ಮ ಅಸಮಾಧಾನವನ್ನ ಆಪ್ತರಾಗಿರುವಂತಹ ಕೆಪಿಸಿಸಿ ಅಧ್ಯಕ್ಷರ ಬಳಿ ಹೇಳಿಕೊಂಡು ಮುಂದೆ ಪಕ್ಷದ ಜೊತೆ ನಿಲ್ಲುವಂತಹ ವಾಗ್ದಾನವನ್ನು ಅವರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹರಿಪ್ರಸಾದ್ ಅವರು ಕೂಡ ಆ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಲ್ಲುವಂತೆ ಮುಂದಿನ ಬಾರಿ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಮುಂದಿನ ಸರ್ಕಾರದಲ್ಲಿ ಬಹುತೇಕ ಎಲ್ಲರಿಗೂ ಅವಕಾಶವನ್ನ ಮಾಡಿಸಿಕೊಡುವ, ಈಗ ಅಸಮಾಧಾನಿತರಾಗಿರುವವರಿಗೆ ಜವಾಬ್ದಾರಿ ಹುದ್ದೆಗಳನ್ನು ಕೊಡಿಸುವಂತಹ ಪ್ರಯತ್ನವನ್ನ ಮಾಡೋಣ, ಎಲ್ಲರೂ ಸಂಘಟಿತರಾಗಿ ಪಕ್ಷ ಕಟ್ಟೋಣ, ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಬೇಕು. ಪಕ್ಷಕ್ಕಾಗಿ ದುಡಿದಿರುವವರು ಮುಂದೆ ಕೂಡ ಇನ್ನು 1.5 ವರ್ಷ ಕಳೆದ್ರೆ ಮತ್ತೊಂದು ಚುನಾವಣೆ ಬರುತ್ತೆ, ಅಷ್ಟರಲ್ಲಿ ಎಲ್ಲರೂ ಸಿದ್ಧರಾಗಿ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರೋಣ. ಅಧಿಕಾರ ಶಾಶ್ವತ ಅಲ್ಲ. ಈಗ ಯಾರು ಅವನ್ನೆಲ್ಲ ತ್ಯಾಗವನ್ನ ಮಾಡ್ಕೊಂಡಿರ್ತಾರೆ ಅವರಿಗೆ ಸರಿಯಾದಂತಹ ಗೌರವ ಸಿಗಿಸುವಂತ ವ್ಯವಸ್ಥೆಯನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅನ್ನೋದು. ಹೀಗೆ ಇಬ್ಬರು ನಾಯಕರುಗಳು ಚೌಕಟ್ಟು ಮತ್ತು ಪಕ್ಷದ ಪರಿಧಿ ಹೊರಗೆ ಕೂಡ ವಿಚಾರಗಳನ್ನ ಮಾತನಾಡಿಕೊಂಡು ಮುಂದಿನ ದಿನಗಳಲ್ಲಿ ಮುನ್ನಡೆಯೋದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿಕೊಂಡು ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗೆ.